ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಗುವಿಂದು ವೆಯ್ಟ್ ಎಷ್ಟಿತ್ತು ಅಂದರೆ 3 ಮಂತ್ಸಲ್ಲಿ, 5 ಮಂತ್ಸಲ್ಲಿ, 7 ಮಂತ್ಸಲ್ಲಿ, 9 ಮಂತ್ಸಲ್ಲಿ ಎಷ್ಟಿತ್ತು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ನನ್ನ ಮಗಂದು ಈ ಥರ ಅಂದರೆ 3 ಮಂತ್ಸ್ ಆದಮೇಲೆ 5 ಮಂತ್ಸ್ ಮತ್ತು 7 ಮಂತಿಗೆಲ್ಲ ಗ್ರೋತ್ ಸ್ಕ್ಯಾನ್ ಎಲ್ಲ ಮಾಡಿಸ್ತಾರಲ್ವಾ, ಆ ಗ್ರೋತ್ ಸ್ಕ್ಯಾನಲ್ಲಿ ಮಗುವಿನ ವೆಯ್ಟ್ ಎಷ್ಟಿದೆ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ಆ ಗ್ರೋತ್ ಸ್ಕ್ಯಾನಲ್ಲಿ ಅಂದರೆ ಅಷ್ಟು ವೆಯ್ಟ್ ಇನ್ಕ್ರೀಸ್ ಆಗಲಿಕ್ಕೆ ನಾನು ಏನೆಲ್ಲ ಫುಡ್ನ ತಗೊಳ್ತಾ ಇದೆ ಅನ್ನೋದನ್ನು ಕೂಡ ನಾನು ಇವತ್ತಿನ ಟಾಪಿಕಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ದೇನೆ ನೋಡಿ, ಯಾಕಂದರೆ ತುಂಬ ಜನಕ್ಕೆ ಮಗುವಿಂದು ವೆಯ್ಟ್ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ICUಗೆಲ್ಲ ಇಡ್ತಾರೆ. ಆ ಥರ ಎಲ್ಲ ಚಾನ್ಸಸ್ ಇರುತ್ತಲ್ವಾ. ಸೊ ಆ ಥರ ಎಲ್ಲ ICUಗೆ ಇಡಬಾರ್ದು. ನಮ್ಮ ಮಗು ನಮ್ಮ ಹತ್ರನೇ ಅಂದರೆ ಡೆಲಿವರಿ ಆದ ತಕ್ಷಣವೇ ಮಗುನ ನಮ್ಮ ಕೈಲೇ ಕೊಡಬೇಕು ಅನ್ನೋದಾದರೆ ನೀವು ಚೆನ್ನಾಗಿ ಫುಡ್ಗಳನ್ನ ತಗೊಳ್ಬೇಕು. ಆ್ಯಂಡ್ ಯಾವ ರೀತಿ ಫುಡ್ಗಳನ್ನ ನಾನು ತಗೊಳ್ತಾ ಇದೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಅದು ಯೂಸ್ಫುಲ್ ಆಗುತ್ತೆ. ಓಕೆನಾ? ಓಕೆ ಗೈಸ್, ಬನ್ನಿ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ಇದು ನೋಡಿ ನಂದು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದು ಬಂದು ನಾನು 2/12/2021 ನಾನು ಮಾಡಿಸಿದ್ದು. ಆವಾಗ ನನಗೆ ಇಲ್ಲಿ 6 ವೀಕ್ಸ್ 3 ಡೇಸ್ ಆಗಿತ್ತು. ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ವಿಷಯನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ನಾನು ಈ ಥರ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ತೋರಿಸ್ದಾಗಲೆಲ್ಲ ಈ ವಿಷಯನ ಹೇಳ್ತೀನಿ, ಯಾಕಂದರೆ ಈ ವಿಡಿಯೋನ ನೋಡೋರು ಹೊಸೊಬ್ರು ಇರ್ತೀರಲ್ವಾ. ಸೊ ಹಾಗಾಗಿ ನಿಮ್ಮ ಕೈಲಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಸಿಕ್ಕಿದ ಮೇಲೆ ಸ್ಕ್ಯಾನಿಂಗ್ ರಿಪೋರ್ಟ್ಸು ನಿಮ್ದಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು. ಯಾಕಂದರೆ ಡಯಾಗ್ನೋಸ್ಟಿಕ್ ಸೆಂಟರಲ್ಲಿ ಚೆಕ್ ಮಾಡಿನೇ ಕೊಟ್ಟಿರ್ತಾರೆ. ಅಂದರೂ ಕೂಡ ನಾವು ನಮ್ಮ ಸೇಫ್ಟಿಗೋಸ್ಕರ ಒಂದ್ಸಲ ನಮ್ದಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕಂದರೆ ನಮ್ಮದು ಬೇರೆಯವ್ರಿಗೆ ಎಕ್ಸ್ಚೇಂಜ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ಅಂದರೆ ಈ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನನಗೆ ಒಂದು ಎಕ್ಸ್ರೇನ ಮಾಡಿಸಿದ್ವಿ. ಆ ಎಕ್ಸ್ರೇನ ನಾನು ಅಂದರೆ ಅವ್ರು ನನಗೆ ಕೊಟ್ಟಾಗ ನಂದು ಮತ್ತು ಇನ್ನೊಬ್ರದ್ದು ಎಕ್ಸ್ಚೇಂಜ್ ಆಗಿಬಿಟ್ಟಿತ್ತು. ನಾನು ಅದನ್ನು ನೋಡ್ಕೊಂಡಿಲ್ಲ. ಡಾಕ್ಟ್ರಿಗೆ ಹೋಗಿ ತೋರಿಸಿದಾಗ ಡಾಕ್ಟ್ರು ನಿಮ್ದಲ್ಲ ಇದು ಅಂತ ಹೇಳಿ ಆಮೇಲೆ ನಾನು ಮತ್ತೆ ಅದನ್ನು ತೊಗೊಂಡೋಗಿ ರಿಟರ್ನ್ ಮಾಡಿ ಅದನ್ನು ಈಸ್ಕೊಂಡು ಮತ್ತೆ ಡಾಕ್ಟ್ರಿಗೆ ತೋರಿಸೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಅವಾಗ ಡಾಕ್ಟ್ರು ನಂಗೆ ಬೈದರು, ಈ ಥರ ನಿಮ್ದಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಡಾಕ್ಟರ್ ನಮಗೆ ಹೇಳಿದ್ರು. ನಾನು ಅವಾಗ್ಲಿಂದನೂ ಅಷ್ಟೇ, ನಾನು ಯಾವುದೇ ರಿಪೋರ್ಟ್ಸ್ ನನ್ನ ಕೈಲಿ ಸಿಕ್ಕಿದ್ರೆ ನಾನು ನಂದಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ. ಇದು ಯೂಸ್ಫುಲ್ ಇನ್ಫಾರ್ಮೇಷನ್, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ನೀವು ಕೂಡ ಈ ಥರ ಚೆಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಓಕೆ, ಇದರಲ್ಲಿ ಏನೇನು ಚೆಕ್ ಮಾಡಬೇಕಾಗುತ್ತೆ ಅನ್ನೋದು ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೀನಿ. ಇಲ್ಲಿ ನೇಮ್ ಇರುತ್ತಲ್ವಾ, ಇದು ನಿಮ್ದಲ್ವಾ ನೇಮು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಂದಿನಿ ಅನ್ನೋರು ಇನ್ನೊಬ್ರು ಇರ್ತಾರೆ, ಅವ್ರದ್ದು ಇನ್ಶಿಯಲ್ ಇರುತ್ತೆ ಅಲ್ವಾ, ಅದನ್ನ ಒಂದ್ಸಲ ಮೇನ್ ಆಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ನಿಮಗೆ ಏಜು ಕೂಡ ಕೊಟ್ಟಿರ್ತಾರೆ, ಯಾವ ಡಾಕ್ಟರ್ ಅಂತಲೂ ಕೂಡ ಕೊಟ್ಟಿರ್ತಾರೆ. ಆ್ಯಂಡ್ LMP ಡೇಟ್ ಕೂಡ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಇದು ಬಂದು ಡೇಟು ನಿಮಗೆ ಸ್ಕ್ಯಾನಿಂಗ್ ಮಾಡಿಸೋ ಡೇಟ್ ಇದು. ಆ್ಯಂಡ್ ಬಿಲ್ ನಂಬರ್, ಪೇಷಂಟ್ ನಂಬರ್ ಅದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ನೀವು. ಇದರಲ್ಲಿ ನಿಮಗೆ ಒಬ್ಬೊಬ್ಬರಿಗೆ ಪೇಷಂಟ್ದು ಮೀನ್ಸ್ ಅಂದರೆ ಅಡ್ರೆಸ್ ಕೂಡ ಇದರಲ್ಲಿ ಮೆನ್ಷನ್ನ ಮಾಡಿರ್ತಾರೆ, ಸರಿನಾ? ಸೊ ಆ ಅಡ್ರೆಸ್ ನಿಮ್ದಲ್ವಾ ಅಂತ ಒಂದ್ಸಲ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಆ್ಯಂಡ್ ಇದನ್ನು ನೋಡಿ ನಾನು 2/12/2021 ಮಾಡಿಸಿದ್ದೀನಿ. ಆವಾಗ ನನಗೆ 1.5 ಮಂತ್ ಆಗಿತ್ತು. ನೋಡಿ ಇಲ್ಲೇ ಮೆನ್ಷನ್ ಮಾಡಿದರೆ 6 ವೀಕ್ಸ್ 3 ಡೇಸ್ ಅಂತ. ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಇಂಪ್ರೆಷನಲ್ಲಿ, ಸಿಂಗಲ್ ಲೈವ್ ಇಂಟ್ರಾ ಯುಟರಿನ್ ಜೆಸ್ಟೇಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಹೀಗಂತ ಅಂದ್ರೆ ಏನು ಅಂತಂದ್ರೆ ಒಂದು ಜೀವಂತ ಮಗು ಇದೆ ಅಂತ ಇದ್ರ ಅರ್ಥ. ನೋಡಿ ಇಂಪ್ರೆಷನಲ್ಲಿ ಕೊಟ್ಟಿರ್ತಾರೆ, ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದು ಬಂದು ನಂದು 1.5 ಸ್ಕ್ಯಾನಿಂಗ್ ರಿಪೋರ್ಟ್ಸು. ಅದ್ರ ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡಿ, ಇಲ್ಲಿ ನೋಡಿ ಸ್ಕ್ಯಾನಿಂಗ್ ಇದ್ರಲ್ಲಿ ಇಮೇಜಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಅದೇ ಮಂತಲ್ಲಿ ನಾನು ಮತ್ತೆ 30/12/2021 ನಾನು ಮತ್ತೆ ಸ್ಕ್ಯಾನಿಂಗ್ನ ಮಾಡಿಸ್ದೆ. ಅವಾಗ ನನಗೆ 2.5 ಮಂತ್ ಆಗಿತ್ತು. ಬಿಕಾಸ್ ನನಗೆ ಸ್ವಲ್ಪ ಇಂಟರ್ನಲ್ ಬ್ಲೀಡಿಂಗ್ ಆಗಿಬಿಟ್ಟಿತ್ತು, ಗರ್ಭಕೋಶದ ಒಳಗಡೆ ಸೈಡಲ್ಲಿ ಸ್ವಲ್ಪ ಬ್ಲೀಡಿಂಗ್ ಆಗಿತ್ತು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಮಿನಿಮಲ್ ಸಬ್ಕೊರಿಯಾನಿಕ್ ಹೆಮೊರೇಜ್ ಅಂತ ಕೊಟ್ಟಿದ್ದಾರೆ. ಅಂದರೆ ತುಂಬ ಜಾಸ್ತಿ ಏನು ಬ್ಲೀಡಿಂಗ್ ಆಗಿಲ್ಲ, ಸ್ವಲ್ಪ ಆಗಿತ್ತು. ಇಲ್ಲೇ ಮಿನಿಮಲ್ ಅಂತ ಕೊಟ್ಟಿದ್ದಾರೆ ನೋಡಿ. ಈಗಂತ ಅಂದ್ರೆ ಏನು, ಸಬ್ಕೊರಿಯಾನಿಕ್ ಹೆಮೊರೇಜ್ ಅಂತ ಅಂದ್ರೆ ಏನು ಅನ್ನೋದನ್ನ ನಾನು ಫುಲ್ ವಿಡಿಯೋನ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಇದನ್ನು ಏನಕ್ಕಾಗುತ್ತೆ ಇಂಟರ್ನಲ್ ಬ್ಲೀಡಿಂಗ್ ಆ ಟೈಮಲ್ಲಿ ಅಂದರೆ 2.5 ಮಂತ್, ಒಬ್ಬೊಬ್ಬರಿಗೆ 2 ಮಂತ್ಸು, ಒಬ್ಬೊಬ್ಬರಿಗೆ 3 ಮಂತ್ಸು ಆ ಥರ ಎಲ್ಲ ಆಗುತ್ತೆ. ಸೊ ಅದು ಏನಕ್ಕೆ ಆಗುತ್ತೆ ಅನ್ನೋದನ್ನ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿ ಇಲ್ಲೇ ಕೊಟ್ಟಿದ್ದಾರೆ. ಅವಾಗ ನನಗೆ 11 ವೀಕ್ಸ್ 0 ಡೇಸ್ ಆಗಿತ್ತು, ±4 ಡೇಸ್ ಆಗಿತ್ತು. ಆ್ಯಂಡ್ ಅದ್ರದ್ದು ಇಮೇಜಸ್ ಕೂಡ ಕೊಟ್ಟಿದ್ದಾರೆ ನೋಡಿ.
ಆ್ಯಂಡ್ ಇದು ಬಂದು ನಂದು 3rd ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸು 17/1/2022 ನಾನು ಇದನ್ನು ಮಾಡಿಸಿದ್ದು ನೋಡಿ. ಇದರಲ್ಲಿ ನನಗೆ 13 ವೀಕ್ಸ್ 5 ಡೇಸ್ ಆಗಿದೆ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ ನೋಡಿ. ಇಲ್ಲಿ ಇಂಪ್ರೆಷನಲ್ಲೂ ಕೂಡ ಕೊಟ್ಟಿರ್ತಾರೆ, ಅದರಲ್ಲೂ ಬೇಕಾದರೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಬೋದು. 13 ವೀಕ್ಸ್ 5 ಡೇಸ್ ಅಂತ ಇದನ್ನು NT ಸ್ಕ್ಯಾನ್ ಅಂತ ಕರೀತಾರೆ, ಅಂದರೆ ನ್ಯೂಕಲ್ ಟ್ರಾನ್ಸ್ಪರೆನ್ಸಿ ಅಂತ. ಹಂಗಂತಂದರೆ ಏನು, ಯಾಕೆ ಈ ಸ್ಕ್ಯಾನಿಂಗ್ನ ಮಾಡ್ತಾರೆ? ಮೇಯ್ನಾಗಿ ಈ ಸ್ಕ್ಯಾನಿಂಗ್ನ ಮಾಡಲೇಬೇಕು, 3 ಮಂತ್ಸ್ ತುಂಬ ಕಂಪಲ್ಸರಿ ಮಾಡಿಸ್ಲೇಬೇಕಂತ ಹೇಳ್ತಾರಲ್ವಾ. ಸೊ ಯಾಕೆ ಇದನ್ನು ಮಾಡಿಸ್ಬೇಕು ಆ್ಯಂಡ್ NT ಅಂತಂದರೆ ಏನು, ಅದನ್ನೆಲ್ಲ ನಾನು ಫುಲ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಅದನ್ನು ಬೇಕಾದರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ನಾನು ಬೇಕಾದರೆ ಶೇರ್ ಮಾಡಿರ್ತೀನಿ. ಆ್ಯಂಡ್ ಇದರಲ್ಲಿ ನೋಡಿ ನನಗೆ ಯಾವುದೇ ರೀತಿ ಮಗುವಿಂದು ವೆಯ್ಟ್ ಅನ್ನೋದನ್ನ ಅವರು ಮೆನ್ಷನ್ನ ಮಾಡಿಲ್ಲ. ಒಂದೊಂದು ಕಡೆ ಮೆನ್ಷನ್ ಮಾಡಿರ್ತಾರೆ, ಒಂದೊಂದು ಡಯಾಗ್ನೋಸ್ಟಿಕ್ ಸೆಂಟರಲ್ಲಿ. ನಾನು ಮಾಡಿಸಿದ ಕಡೆ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ಮಗುದು ಎಷ್ಟು ವೆಯ್ಟ್ ಇರಬೇಕು ಈ ಟೈಮಲ್ಲಿ ಅನ್ನೋದು ಕೂಡ ನಾನು ಬೇಕಾದ್ರೆ ನಿಮಗೆ ಹೇಳ್ತೀನಿ. ಇಲ್ಲೇ ಬರ್ದಿದ್ದೀನಿ ನೋಡಿ. 13 ವೀಕ್ಸಲ್ಲಿ ಮಗುವಿಂದು ಬಂದು 73 ಗ್ರಾಮ್ಸ್ ಇರುತ್ತೆ ಅಷ್ಟೇ. ಆ್ಯಂಡ್ ನಿಮ್ಗೇನಾದರೂ 14 ವೀಕ್ಸ್ ಏನಾದರೂ ಕೊಟ್ಟಿದ್ರೆ, ಇಲ್ಲಿ ನಂಗೆ 13 ವೀಕ್ಸ್ ಇದೆ ಅಲ್ವಾ, ಸೊ 73 ಗ್ರಾಮ್ಸ್ ಇರಬೇಕು. ಆ್ಯಂಡ್ 14 ವೀಕ್ ಏನಾದರೂ ನಿಮಗೆ ಮೆನ್ಷನ್ ಮಾಡಿದರೆ 93 ಗ್ರಾಮ್ಸ್ ಇರಬೇಕು. ಇದು ನಾರ್ಮಲ್ ವೆಯ್ಟ್ ಮಗುವಿಂದು. ಇದನ್ನು ಬೇಕಾದರೆ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಬಹುದು. ಆ್ಯಂಡ್ ಇಮೇಜಸ್ ಕೂಡ ಕೊಟ್ಟಿದ್ದಾರೆ ನೋಡಿ 3 ಮಂತ್ಸ್ದು. ಆ್ಯಂಡ್ ಇದು ಬಂದು ನಂದು 5th ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದನ್ನು ನಾನು 11/3/2022 ನಾನು ಇದನ್ನು ಮಾಡಿಸಿರೋದು. ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ, ಅನಾಮಲಿ ಸ್ಕ್ಯಾನ್ ಅಂತ. ಇದು ಅಷ್ಟೇ ಗೈಸ್, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸ್ಕ್ಯಾನಿಂಗು. ಇದರಲ್ಲಿ ಮಗುವಿಂದು ಪಿನ್ ಟು ಪಿನ್ ಎಲ್ಲ ಪಾರ್ಟ್ಸ್ ಕೂಡ ಮಗುವಿಂದು ಚೆಕ್ ಮಾಡ್ತಾರೆ. ಏನಾದರೂ ಡಿಫಾಲ್ಟ್ ಇದ್ದರೆ ಡಾಕ್ಟರ್ ನಿಮಗೆ ಹೇಳ್ತಾರೆ. ಸೊ ಇದನ್ನು ನಾನು 11/3/2022 ನಾನು ಇದನ್ನು ಮಾಡಿಸಿರೋದು. ಅವಾಗ ನನಗೆ 21 ವೀಕ್ಸ್ 2 ಡೇಸ್ ಆಗಿತ್ತು. ಇದರಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ ಮಗುವಿನ ವೆಯ್ಟ್ ಬಂದು ಫೆಟಲ್ ವೆಯ್ಟ್ 413 ± 60 ಗ್ರಾಮ್ಸ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ ನೋಡಿ. ಬೇಸ್ಡ್ ಆನ್ BPD HC AC ಆ್ಯಂಡ್ FL ಅಂತ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿದೆ ನೋಡಿ BPD HC AC FL. ಈಗಂತ ಅಂದರೆ ಏನು ಅನ್ನೋದು ಕೂಡ ನಾನು ಅನಾಮಲಿ ಸ್ಕ್ಯಾನಿಂಗ್ದೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಏನೇನು ಚೆಕ್ ಮಾಡ್ತಾರೆ ಪಾಪುದು ಅಂತ ಎಲ್ಲನೂ ಹಾಕಿದ್ದೀನಿ. ಅದನ್ನು ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ನಾನು ನಿಮಗೆ ಹಾಕಿರ್ತೀನಿ. ಇದ್ರದ್ದು ಬೇಸಿಸ್ ಮೇಲೆ ಅಂದರೆ BPD HC AC FL ಇದೆಲ್ಲ ಮಗುವಿಂದು ಮೆಜರ್ಮೆಂಟು. ಈ ಮೆಜರ್ಮೆಂಟ್ ಮೇಲೆ ಡಾಕ್ಟರು ನಮಗೆ ಮಗುವಿಂದು ವೆಯ್ಟ್ ಎಷ್ಟಿದೆ ಅಂತ ಕಂಡುಹಿಡಿತಾರೆ. ಆ್ಯಂಡ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ನೆಕ್, ಹೆಡ್ಡು, ಸ್ಪೈನು ಎಲ್ಲ ಕೂಡ ಅವರು ಚೆಕ್ ಮಾಡ್ತಾರೆ ನೋಡಿ. ಇಲ್ಲಿ ಫೇಸು, ಥೊರಾಕ್ಸು, ಹಾರ್ಟು, ಅಬ್ಡೋಮನ್ನು ಎಲ್ಲನೂ ಕೂಡ ಅವರು ಚೆಕ್ ಮಾಡಿಬಿಟ್ಟು ಈ ಥರ ಮೆನ್ಷನ್ ಮಾಡ್ತಾರೆ. ಆ್ಯಂಡ್ ಇಮೇಜಸ್ ಕೂಡ ಕೊಟ್ಟಿದ್ದಾರೆ ನೋಡಿ 5th ಮಂತ್ದು. ಆ್ಯಂಡ್ ಗೈಸ್ ಇದರಲ್ಲಿ ನೋಡಿ 21 ವೀಕ್ಸಿಗೆ 399 ಗ್ರಾಮ್ಸ್ ಇರಬೇಕು ನಾರ್ಮಲ್ ವೆಯ್ಟು ಮಗುವಿಂದು. ಓಕೆನಾ. ನಂದು ನೋಡಿ ಇಲ್ಲಿ 413 ± 60 ಗ್ರಾಮ್ಸ್ ಅಂತ ಇದೆ ಅಲ್ವಾ. ± 60 ಅಂತ ಇದೆ. ಸೊ ಹಾಗಾಗಿ ನನ್ನ ಮಗುವಿಂದು ವೆಯ್ಟ್ ಬಂದು ನಾರ್ಮಲ್ ಆಗಿದೆ. ಆ್ಯಂಡ್ ನಿಮ್ಗೇನಾದರೂ 23 ವೀಕ್ಸಲ್ಲಿ ನೀವು ಮಾಡಿಸಿದ್ರೆ 568 ಗ್ರಾಮ್ಸ್ ಇರಬೇಕು ಮಗುವಿಂದು. ನೀವು ಒಂದ್ಸಲ ಬೇಕಾದ್ರೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್ ಇದು ನಂದು 7 ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದನ್ನು ನಾನು 19/5/2022 ನಾನು ಇದನ್ನು ಮಾಡಿಸಿರೋದು. ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಗ್ರೋತ್ ಸ್ಕ್ಯಾನ್ ಅಂತ. ನಿಮಗೆ 7 ಮಂತಲ್ಲಿ ಗ್ರೋತ್ ಸ್ಕ್ಯಾನನ್ನು ಮಾಡ್ತಾರೆ. ಅಂದರೆ ಮಗುವಿಂದು ಎಲ್ಲ ಪಾರ್ಟ್ಸು ಎಷ್ಟು ಅಂದರೆ ಜಾಸ್ತಿ ಆಗಿದೆ ಮತ್ತು ವೆಯ್ಟ್ ಎಷ್ಟಾಗಿದೆ, ಗ್ರೋತ್ ಚೆನ್ನಾಗಾಗಿದೆಯಾ ಅಂತ ಇದನ್ನು ಚೆಕ್ ಮಾಡಲಿಕ್ಕೆ 7 ಮಂತ್ ಸ್ಕ್ಯಾನನ್ನು ಮಾಡಿಸ್ತಾರೆ ಅವರು. ಇದನ್ನು ಕೂಡ ಅಷ್ಟೇ ನಾನು ಫುಲ್ಲು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಲಿಂಕ್ ಬೇಕಾದರೆ ನಿಮಗೆ ಹಾಕಿರ್ತೀನಿ. ಇದರಲ್ಲಿ ನನ್ನ ಮಗನ ವೆಯ್ಟ್ ಬಂದು 1 kg 680 ± 245 ಗ್ರಾಮ್ಸ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಇಲ್ಲಿ ನೋಡಿ 31 ವೀಕ್ಸಿಗೆ 1.8 kg ಇರಬೇಕು ಮಗುವಿನ ವೆಯ್ಟ್. ಸರಿನಾ. ನನ್ನ ಮಗಂದು 1.6 ಇದೆ, ± 245 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಒಂದ್ಸಲ ಬೇಕಾದರೆ ನೀವು ನೋಡ್ಬೋದು. ಇಲ್ಲಿ ನೋಡಿ. ಸೊ ನನ್ನ ಮಗನ ವೆಯ್ಟ್ ಬಂದು ನಾರ್ಮಲ್ ಆಗಿದೆ.
ಇದರಲ್ಲೂ ಅಷ್ಟೇ ಗೈಸ್, ನಿಮಗೆ ಹಾರ್ಟ್, ಅಬ್ಡಾಮನ್ನು, ಥೊರಾಕ್ಸು ಎಲ್ಲ ಕೂಡ ನಿಮಗೆ ಇದನ್ನು ಚೆಕ್ ಮಾಡಿಬಿಟ್ಟು ಮೆನ್ಷನ್ನ ಮಾಡ್ತಾರೆ. ನೋಡಿ ಇಮೇಜಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ಗಾಯ್ಸ್, ಇದು ನಂದು ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದನ್ನು ನಾನು 18/6/2022 ನಾನು ಮಾಡಿಸಿರೋದು. ಇದು ಅಷ್ಟೇ ಗ್ರೋತ್ ಸ್ಕ್ಯಾನು. ಆವಾಗ ನನಗೆ 35 ವೀಕ್ಸ್ 3 ಡೇಸ್ ಆಗಿತ್ತು. ಗೈಸ್, ನಂದು ಇದು ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ. ನಾನು ಬೇಗನೆ ಸ್ವಲ್ಪ ಹಾಸ್ಪಿಟಲೈಸ್ಡ್ ಆದೆ, ಬಿಕಾಸ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಹಾಗಾಗಿ ಡಾಕ್ಟ್ರು ಬೇಗನೆ ಅಡ್ಮಿಟ್ ಮಾಡಿಕೊಂಡ್ರು. ಇದಾದಮೇಲೆ ನನಗೆ ಯಾವುದೇ ರೀತಿ ಸ್ಕ್ಯಾನಿಂಗ್ನ ಅವರು ಮಾಡಿಲ್ಲ. ಆ್ಯಂಡ್ ಇಲ್ಲಿ ನೋಡಿ, ನನ್ನ ಮಗನ ವೆಯ್ಟ್ ಬಂದು 2 kg 432 ± 355 ಗ್ರಾಮ್ಸ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಇಲ್ಲಿ ನೋಡಿ 35 ವೀಕ್ಸಿಗೆ 2.6 kg ಇರಬೇಕು. ನನ್ನ ಮಗ 2.4 ± ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 355 ಅಂತ. ಸೊ ನನ್ನ ಮಗನ ವೆಯ್ಟ್ ಬಂದು ನಾರ್ಮಲ್ ಆಗಿದೆ. ಆ್ಯಂಡ್ ಗೈಸ್, ನನ್ನ ಮಗಂದು ಲಾಸ್ಟ್ ಬರ್ತ್ ವೆಯ್ಟ್ ಬಂದು ಅವನು ಹುಟ್ಟಿದ್ದು 4/7/2022 ಅವನು ಹುಟ್ಟಿದ್ದು. ಆವಾಗ ಆ ಬರ್ತ್ ವೆಯ್ಟ್ ಬಂದು 3.8 kg ಇದ್ದ. ಒಂದು ಫೈನಲ್ ಇದು kg ಬಂದು 40 ವೀಕ್ಸಿಗೆ ನಿಮಗೆ ನಾರ್ಮಲ್ ವೆಯ್ಟ್ ಬಂದು 3.8 kg ಇರಬೇಕು. ಬಟ್ ನನಗೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ವೆಯ್ಟ್ ಇದ್ದಾನೆ ಅವನು. ಆ್ಯಂಡ್ ಇದರಲ್ಲೂ ಅಷ್ಟೇ ಗೈಸ್, ನಿಮಗೆ ಎಲ್ಲಾನು ಹಾರ್ಟ್, ಅಬ್ಡಾಮನ್ನು ಅದನ್ನೆಲ್ಲನೂ ಕೂಡ ಡಾಕ್ಟರ್ ನಿಮಗೆ ಚೆಕ್ ಮಾಡಿಬಿಟ್ಟು ಇಲ್ಲಿ ಮೆನ್ಷನ್ನ ಮಾಡ್ತಾರೆ. ಇದು ನೋಡಿ ಸ್ಕ್ಯಾನಿಂಗ್ ಇಮೇಜಸ್ ಇದು. ನೋಡಿದ್ರಲ್ಲ, ನನ್ನ ಮಗಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅಲ್ಲಿ ವೆಯ್ಟ್ ಎಷ್ಟಿತ್ತು ಅನ್ನೋದನ್ನ ತೋರಿಸ್ದೆ. ಅವನದು ನಾರ್ಮಲ್ ವೆಯ್ಟ್ ಇತ್ತು ಎಲ್ಲ ಮಂತಲ್ಲೂ ಕೂಡ. ಬಟ್ ಏನಪ್ಪಾ ಅಂತಂದ್ರೆ, ನಾನು ಲಾಸ್ಟಲ್ಲಿ ಸ್ವಲ್ಪ ವೆಯ್ಟ್ ಜಾಸ್ತಿ ಆದ ಅವನು. ನಂದು 39 ವೀಕ್ಸಿಗೆ ಡೆಲಿವರಿ ಆಗಿದ್ದು. ಆಕ್ಚುಲಿ 40 ವೀಕ್ಸಿಗೆ ಅದು ಅಂದ್ರೆ 3.8 kg ನಾರ್ಮಲ್. ಬಟ್ ನನ್ನ 39 ವೀಕ್ಸಿಗೆ ಅವನು ಜಾಸ್ತಿ ವೆಯ್ಟ್ ಆಗಿದ್ದ. ಸೊ ಗೈಸ್, ಏನಪ್ಪಾ ಅಂತಂದ್ರೆ ನೋಡಿ, ಎಲ್ಲಾ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅಲ್ಲೂ ನನ್ನ ಮಗಂದು ಫುಲ್ಲು ಅಂತಂದ್ರೆ ನಾರ್ಮಲ್ ವೆಯ್ಟ್ ಇದೆ ಅಲ್ವಾ. ಸೊ ನಾನು ಏನೇನು ಫುಡ್ಗಳನ್ನ ತಗೊಳ್ತಾ ಇದ್ದೆ ಅನ್ನೋದನ್ನ ನಿಮ್ ಜೊತೆ ಸಿಂಪಲ್ ಆಗಿ ಶೇರ್ ಮಾಡ್ಬಿಡ್ತೀನಿ. ಯಾಕಂದ್ರೆ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ. ಈಗ ಪ್ರಾಬ್ಲಮ್ ಆಗ್ಬಿಡುತ್ತೆ ಸುಮ್ಮನೆ. ಏನಂತ ಅಂದ್ರೆ, ಈಗ ಪಾಪು ವೆಯ್ಟ್ ಏನಾದ್ರು ನಾರ್ಮಲ್ ಇಲ್ಲ ಅಂತಂದ್ರೆ ನಿಮ್ ಕೈಲಿ ಪಾಪುನ ಕೊಡೋದಿಲ್ಲ. ಸೊ ಏನ್ ಮಾಡ್ತಾರೆ ಅಂತಂದ್ರೆ ICU ತಗೊಂಡೋಗಿಡೋದು, ನಿಮ್ ಕೈ ಪಾಪು ಕೊಡದೇ ಇರೋದು, ಆ ಥರ ಎಲ್ಲ ಮಾಡ್ತಾರೆ. ಅದೆಲ್ಲ ಸುಮ್ಮನೆ ಬೇಜಾರಲ್ವಾ ಗೈಸ್. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ, ಸುಮ್ಮನೆ ಆ ಥರ ಎಲ್ಲ ಪಾಪುನ ಪಾಪು ಹುಟ್ಟಿದ ತಕ್ಷಣ ನಮ್ ಕೈಲಿ ಕೊಟ್ರೆ ತುಂಬಾನೇ ಖುಷಿ ಅಲ್ವಾ. ಸೊ ನಮ್ಮ ಹತ್ರನೇ ಇರಲ್ಲ, ಒಂದು 15 ಡೇಸ್ 1 ಮಂತ್ ಎಲ್ಲ ಪಾಪುನ ICU ಇಡ್ತಾರೆ, ಆ ಥರ ಎಲ್ಲ ಮಾಡ್ತಾರೆ, ತುಂಬಾನೇ ಬೇಜಾರಾಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ಆರಾಮಾಗಿ ಫುಡ್ಗಳನ್ನ ತಗೊಳ್ಬೇಕು, ಸರಿನಾ. ಏನೇನು ಫುಡ್ಗಳನ್ನ ತಗೊಳ್ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಆದಷ್ಟು ಈಗ ವೆಜ್ ತಿನ್ನೋರಾದ್ರೆ ನೀವು ತುಪ್ಪ, ಹಾಲು ಮತ್ತೆ ಸೊಪ್ಪು ತರಕಾರಿಗಳನ್ನ ಜಾಸ್ತಿ ತಗೊಳ್ಬೇಕಾಗುತ್ತೆ. ಬಟ್ ನೀವು ನಾನ್ ವೆಜ್ ತಿನ್ನೋರಾದ್ರೆ ಡೈಲಿ ಒಂದೊಂದು ಎಗ್ನ ತಗೊಳ್ಳಿ, ಸೊಪ್ಪನ್ನ ಜಾಸ್ತಿ ತಗೊಳ್ಳಿ. ನೀವು ಸೊಪ್ಪೆಲ್ಲ ತಗೊಳ್ಳೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಎಲ್ಲ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಮಗುವಿಗೂ ಕೂಡ ತುಂಬಾನೇ ಸೊಪ್ಪು ತರಕಾರಿ ಒಳ್ಳೇದು, ಸರಿನಾ. ನೀವು ನಾನ್ ವೆಜ್ ತಿನ್ನೋರಾದ್ರೆ ಚಿಕನ್ನ ತಗೊಳ್ಳಿ, ಮಟನ್ನ ತಗೊಳ್ಳಿ, ಆರಾಮಾಗಿ ಜಾಸ್ತಿ ನಾನ್ ವೆಜ್ನ ತಗೊಳ್ಳಿ. ನಾನ್ ವೆಜ್ ತಿನ್ನೋರು ಅವಾಗ ಏನಾಗುತ್ತೆ ಅಂತಂದ್ರೆ, ನಿಮ್ಗೆ ನಾರ್ಮಲ್ ಡೆಲಿವರಿಗೆ ಸ್ಟ್ರೆಂತ್ ತುಂಬಾನೇ ಜಾಸ್ತಿ ಬೇಕು. ಮಗುವಿನ ವೆಯ್ಟ್ ಜಾಸ್ತಿ ಆಗದಲ್ದೇನೆ ನಿಮ್ಗೆ ಸ್ಟ್ರೆಂತ್ ಕೂಡ, ಅಂದ್ರೆ ನಾರ್ಮಲ್ ಡೆಲಿವರಿಗೆ ಸ್ಟ್ರೆಂತ್ ಕೂಡ ನಿಮ್ಗೆ ಸಿಗುತ್ತೆ, ಸರಿನಾ. ಸೊ ಆದಷ್ಟು ಚಿಕನ್, ಮಟನ್ ಜೊತೆಗೆ ನೀವು ಫಿಶ್ನ ತಗೊಳ್ಳಿ ಜಾಸ್ತಿ, ಸರಿನಾ. ಯಾಕಪ್ಪ ಅಂತಂದ್ರೆ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ತುಂಬಾನೇ ಒಳ್ಳೇದು ಫಿಶ್. ಬಟ್ ಏನಪ್ಪಾ ಅಂತಂದ್ರೆ, ಲೇಕ್ ಫಿಶ್ನ ಜಾಸ್ತಿ ತಗೊಳ್ಳಿ, ಸಿ ಫಿಶ್ ತಗೊಳಕ್ ಹೋಗ್ಬಿಡಿ. ಸಿ ಫಿಶ್ ಏನ್ ಮಾಡುತ್ತೆ ಅಂತಂದ್ರೆ, ಮರ್ಕ್ಯುರಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಸ್ಟಮಕ್ ಎಲ್ಲ ಫುಲ್ ಬರ್ನ್ ಆಗೋದು, ಆ ಥರ ಎಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆ ಥರ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನೀವು ಲೇಕ್ ಫಿಶ್ನ ತಗೊಳ್ಳೋದು ತುಂಬಾನೇ ಒಳ್ಳೇದು. ವಾರಕ್ಕೆ 1-2 ದಿನ ಇಲ್ಲ 3 ಸಲ ನೀವು ಚಿಕನ್ನ, ನಾನ್ ವೆಜ್ನ ತಗೊಳ್ಳಿ. ಬಟ್ ಒಬ್ಬೊಬ್ಬರಿಗೆ ಅದು ಹೀಟ್ ಆಗಿಬಿಡುತ್ತೆ, ನೋಡ್ಬಿಟ್ಟು ತಗೊಳ್ಳಿ, ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಅದು. ಆ್ಯಂಡ್ ಫ್ರೂಟ್ಸ್ಗಳು ಅಂದರೆ ವಿಟಮಿನ್ ಸಿ ಇರೋ ಫ್ರೂಟ್ಸ್ಗಳನ್ನ ಆದಷ್ಟು ಜಾಸ್ತಿ ತಗೊಳ್ಳಿ. ಈ ಆರೆಂಜ್ ಆಗಿರಬಹುದು. ಆ್ಯಂಡ್ ನಿಮಗೆ HP ಲೆವೆಲ್ ಜಾಸ್ತಿನೇ ಇಂಪಾರ್ಟೆಂಟ್ ಆ ಟೈಮಲ್ಲಿ, ಸರಿನಾ. ನಿಮ್ಮದು ಬ್ಲಡ್ ಅನ್ನೋದು ಆ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ದಾಳಿಂಬೆನ ತಗೊಳ್ಳಿ. ದಾಳಿಂಬೆನ ನೀವು ತಗೊಂಡ್ರೆ ಮಗು ಕಲರಾಗಿಬಿಡುತ್ತೆ ಅಂತ ಹೇಳ್ತಾರಲ್ವ ಆಗಿನ ಕಾಲದವರು. ಬಟ್ ನಿಮ್ಮ ಮಗು ಹೌದು, ಅಂದರೆ ನಿಮ್ಮ ಮಗುವಿನ ಸ್ಕಿನ್ ಟೋನ್ ಕೂಡ ಚೆನ್ನಾಗಿ ಆಗುತ್ತೆ ದಾಳಿಂಬೆನ ನೀವು ತಗೊಂಡ್ರೆ. ಬಟ್ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನಪ್ಪಾ ಅಂತಂದ್ರೆ, ಅಪ್ಪ ಅಮ್ಮ ಯಾವ ಕಲರ್ ಇರ್ತಾರೆ, ಇಲ್ಲ ಅಜ್ಜಿ ತಾತ ಯಾವ ಕಲರ್ ಇರ್ತಾರೆ, ಅವ್ರ ಕಲರೇ ಮಗು ಬರೋದು ಹೊರತು ಈ ದಾಳಿಂಬೆಲ್ಲ ತಗೊಂಡ್ಬಿಟ್ರೆ ಫುಲ್ ಕಲರ್ ಆಗ್ಬಿಡುತ್ತೆ ಅಂತ ಹೇಳ್ತಾರಲ್ವಾ.
ಬಟ್ ಅದೇನಾಗುತ್ತೆ ಅಂದರೆ ಗಾಯ್ಸ್ ಸ್ಕಿನ್ ಟೋನ್ನ ಚೆನ್ನಾಗಿ ಮಾಡುತ್ತೆ ಅಷ್ಟೇ, ಸರಿನಾ. ಸೊ ಗಾಯ್ಸ್ ಇನ್ನೊಂದು ಹೇಳಬೇಕು ಅಂತಂದರೆ ನಿಮ್ಮ ಮಗುವಿಗೆ ಕ್ಯಾಲ್ಸಿಯಂ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಡೈಲಿ ಒಂದು 2 ಗ್ಲಾಸು ಅಂದರೆ ಮಾರ್ನಿಂಗ್ 1 ಗ್ಲಾಸು ಮತ್ತು ಈವ್ನಿಂಗ್ 1 ಗ್ಲಾಸು ಹಾಲನ್ನ ತಗೊಳ್ಳೋದು ತುಂಬಾ ಒಳ್ಳೆಯದು. ನೈಟ್ ಬೇಕಾದರೂ ನೀವು ಹಾಲನ್ನ ತಗೊಳ್ಬೋದು, ಚೆನ್ನಾಗಿ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಹಾಲಂತೂ ದಯವಿಟ್ಟು ಮಿಸ್ ಮಾಡಬೇಡಿ. ಡೈಲಿ ಒಂದೊಂದು ಎಗ್ನ ತಗೊಳ್ಳಿ, ಎಗ್ ವೈಟ್ ತಗೊಳ್ಳಿ, ಒಳಗಡೆ ಭಂಡಾರನ ತಗೋಬೇಡಿ. ನಾನು ಕೂಡ ಹಾಗೆ ಮಾಡ್ತಾ ಇದ್ದೆ. ಚೆನ್ನಾಗಿ ನಾನ್ ವೆಜ್ ತಿಂದಿದ್ದೀನಿ ಗಾಯ್ಸ್ ನಾನು, ಸರಿನಾ. ನಾನ್ ವೆಜ್ಜು ನನಗೆ ಎಷ್ಟು ತಿಂದ್ರೂ ತಿನ್ಬೇಕು ಅಂತ ಅನ್ನಿಸ್ತಾನೆ ಇರ್ತು ಹೊರ್ತು ಸಾಕು ಅಂತ ಅನ್ನಿಸ್ತಿರ್ಲಿಲ್ಲ ನನಗೆ. ಅಷ್ಟು ನನ್ನ ಮಗ ಸಖತ್ತು ನಾನ್ ವೆಜ್ನ ಕೇಳ್ತಾ ಇದ್ದ. ಸೊ ತುಂಬಾ ನಾನ್ ವೆಜ್ನ ತೊಗೊಂಡಿದ್ದೀನಿ. ಹಾಗೆಯೇ ಸೊಪ್ಪುನ ಜಾಸ್ತಿ ತೊಗೊಂಡಿದ್ದೀನಿ ನಾನು. ಕಾನ್ಸ್ಟಿಪೇಷನ್ ಸಮಸ್ಯೆ ಏನಾದರೂ ಬಂದುಬಿಟ್ರೆ ಅಂತ ಅಂದ್ಬಿಟ್ಟು ಸೊಪ್ಪು ಕೂಡ ನಾನು ಜಾಸ್ತಿನ ತೊಗೊಂಡಿದ್ದೆ. ಆ್ಯಂಡ್ ಇದೆಲ್ಲದ್ರ ಜೊತೆಗೆ ಗಾಯ್ಸ್ ನೀವು ಈ ಊಟದ ಜೊತೆಗೆ ನೀವು ಮೈಂಡನ್ನ ತುಂಬಾ ಫ್ರೀಯಾಗಿ ಇಟ್ಕೊಳ್ಬೇಕು, ಸರಿನಾ. ಸುಮ್ಮನೆ ಬೇರೆ ಬೇರೆ ಏನಾದ್ರು ಥಿಂಕ್ ಮಾಡೋದು ಆ ಥರ ಎಲ್ಲ ಮಾಡಿದ್ರೆ ನೀವು ಸುಮ್ಮನೆ ಅಳೋದು, ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಸುಮ್ಮನೆ ಅಳು ಬರೋದು ಆ ಥರ ಎಲ್ಲ ಕಾಮನ್ ಆಗಿ ಇದ್ದೇ ಇರುತ್ತೆ ಆ ಟೈಮಲ್ಲಿ, ಸರಿನಾ. ಸೊ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಆರಾಮಾಗಿ ಒಂದು ಮ್ಯೂಸಿಕ್ನ ಕೇಳೋದಾಗಿರ್ಬೋದು, ಇಲ್ಲ ಬುಕ್ಸ್ನ ಓದಿ ಆರಾಮಾಗಿ ಚೆನ್ನಾಗಿ ನಿದ್ದೆ ಮಾಡಿ. 8 ಅವರ್ಸ್ ನಿದ್ದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಟೈಮಲ್ಲಿ, ಸರಿನಾ. ಚೆನ್ನಾಗಿ ನಿದ್ದೆನ ಮಾಡಬೇಕು ನೀವು. ಇದ್ರ ಜೊತೆಗೆ ಗಾಯ್ಸ್ ನೀವು ಆರಾಮಾಗಿ ಮೈಂಡ್ನ ರಿಲೀಫ್ ಮಾಡ್ಕೋಬೇಕು. ಯಾವುದೇ ಏನೇ ಬಂದ್ರೂ ತಲೆ ಕೆಡಿಸ್ಕೊಳ್ದೇನೆ ಅವ್ರಿಗಂದ್ರು ಇವ್ರಾಗಂದ್ರು ಅಂತೆಲ್ಲ ನೀವು ತಲೆನ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಆರಾಮಾಗಿ ಮೈಂಡ್ನ ಫ್ರೀಯಾಗಿ ಇಟ್ಕೊಳ್ಳಿ, ಆರಾಮಾಗಿ ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನೀರನ್ನ ತಗೊಳ್ಳಿ. ಡಾಕ್ಟರ್ ಕೂಡ ಅದನ್ನೇ ಹೇಳ್ತಾರೆ ನಿಮಗೆ, ಚೆನ್ನಾಗಿ ನೀರನ್ನ ಕುಡೀರಿ ಅಂತ. ಸೊ ಇದೆಲ್ಲ ನೀವು ಮಾಡ್ಕೊಂಡು ಬಂದ್ಬಿಟ್ರೆ ಗಾಯ್ಸ್ ಆರಾಮಾಗಿ ನಿಮ್ಮ ಪಾಪು ವೆಯ್ಟ್ ಅಂತೂ ನಿಜವಾಗ್ಲೂ ಇನ್ಕ್ರಿಮೆಂಟ್ ಆಗೇ ಆಗುತ್ತೆ. ಈ ICU ಇಡೋ ಚಾನ್ಸಸ್ ಅಂತೂ ಇರೋದೇ ಇಲ್ಲ. ನಿಮ್ಮ ಕೈಲಿ ಆರಾಮಾಗಿ ಪಾಪುನ ಕೊಡ್ತಾರೆ. ಆರಾಮಾಗಿ ಇನ್ನೊಂದು ಹೇಳ್ತೀನಿ ಗಾಯ್ಸ್, ನಾರ್ಮಲ್ ಡೆಲಿವರಿನೇ ಬೆಸ್ಟ್ ಥರ ಇದು ಮಾಡ್ಕೊಳ್ಳಿ. ಅಂದರೆ ನಾರ್ಮಲ್ ಡೆಲಿವರಿ ಆಗೋ ಥರ ನೀವು ಎಕ್ಸಸೈಸ್ನ ಮಾಡೋದು, ಚೆನ್ನಾಗಿ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಫುಡ್ನ ತಗೊಳ್ಳೋದು ಆ ಥರ ಎಲ್ಲ ನೀವು ಮಾಡ್ಕೊಳ್ಳಿ. ಯಾಕಂದರೆ ಸಿ ಸೆಕ್ಷನ್ ಅನ್ನೋದು ತುಂಬಾ ಕಷ್ಟ ಗಾಯ್ಸ್. ಸೊಂಟ ನೋವು ಬರೋದು, ಬೆನ್ನೋವು ಬರೋದು, ಸ್ವಲ್ಪ ಕೆಲಸ ಮಾಡೋಕ್ಕಾಗಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ನನಗೂ ಕೂಡ ಅದನ್ನು ಫೇಸ್ ಮಾಡ್ತಾ ಇದ್ದೀನಿ ನಾನು ಕೂಡ. ಸೊ ಹಾಗಾಗಿ ನಿಮಗೆ ಹೇಳಿದೆ, ಆದಷ್ಟು ನೀವು ಆರಾಮಾಗಿ ಅಂದರೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಫುಡ್ಗಳನ್ನ ಈ ಥರ ತಗೊಳ್ಳಿ. ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಅಂತೂ ಗಾಯ್ಸ್ ನೀವು ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ. ಮಗುವಿಗೆ ತುಂಬಾ ಒಳ್ಳೇದದು, ಅಂದರೆ ಬ್ರೈನ್ ಡೆವಲಪ್ಮೆಂಟ್ಗೂ ತುಂಬಾ ಒಳ್ಳೇದು. ವಾಲ್ನಟ್ಸ್ ಎಲ್ಲ ಬರುತ್ತಲ್ಲ ಅದು. ಹಾಗೆಯೇ ಮಗುವಿನ ಇದನ್ನು ಅಷ್ಟೇ, ಬೋನ್ ಕೂಡ ಅದು ಸ್ಟ್ರೆಂತ್ ಕೊಡುತ್ತೆ ಮಗುವಿಗೆ, ಸರಿನಾ. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ಕೂಡ ನೀವು ತಗೊಳ್ಳಿ. ಇದು ಹಾಗೆಯೇ ಗೈಸ್ ನಾನು ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಯಾವ್ಯಾವ ರೀತಿ ಫುಡ್ಗಳನ್ನ ತಗೊಳ್ಬೇಕು ಆ್ಯಂಡ್ ಇದು ಅಂದರೆ ಪಾಪುಗೆ ಕತ್ತಿಗೆ ಕರುಳ ಬಳಿ ಅನ್ನೋದು ಸುತ್ಕೊಂಡ್ಬಿಡುತ್ತೆ ಅಲ್ವಾ, ಅದು ಯಾಕೆ ಸುತ್ಕೊಳ್ಳುತ್ತೆ ಆ್ಯಂಡ್ ಪ್ಲೆಸೆಂಟ್ ಆ ಪೊಸಿಷನಿಂದ ಒಂದು ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅದೆಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಪ್ರೆಗ್ನೆನ್ಸಿ ವಿಡಿಯೋ ಸುಮಾರು ಮಾಡಿ ಹಾಕಿದ್ದೀನಿ, ಅದನ್ನೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಏನಂದರೆ ಗಾಯ್ಸ್ ನನ್ನ ಎಕ್ಸ್ಪೀರಿಯನ್ಸು, ಸರಿನಾ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿಬಿಟ್ಟು ಅವರು ಕೂಡ ಅವ್ರ ಎಕ್ಸ್ಪೀರಿಯನ್ಸ್ನು ತೊಗೊಂಡು ನಾನು ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ನು ತೊಗೊಂಡು ಅವ್ರನ್ನ ಕೇಳ್ಕೊಳ್ತಾ ಇದ್ದೆ ಏನೇನಾಗ್ತಿತ್ತು ಅಂತ. ಸೊ ಹಾಗಾಗಿ ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದ್ರ ಜೊತೆಗೆ ಗಾಯ್ಸ್ ಮದುವೆ ಆಗ್ತಾ ಇರೋದಿಲ್ಲ ಆ್ಯಂಡ್ ಮ್ಯಾರೇಜ್ ಆಗ್ತಾ ಇರೋದಿಲ್ಲ, ತುಂಬಾ ಕಷ್ಟಪಡ್ತಾ ಇರ್ತೀರಾ ಆ್ಯಂಡ್ ಜಾಬ್ ಸಿಗ್ತಾ ಇರೋದಿಲ್ಲ, ಇಲ್ಲ ಒಬ್ಬೊಬ್ಬರಿಗೆ ಗಂಡು ಮಗು ಬೇಕು ಅಂತ ಆಸೆ ಇರುತ್ತೆ. ಇದೆಲ್ಲದಕ್ಕೂ ನಾನು ಒಂದು ವ್ರತದ ಬಗ್ಗೆ ಹೇಳಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಅದು, ಸರಿನಾ. ನನ್ನ ಫ್ರೆಂಡ್ಸ್ಗೂ ಕೂಡ ಹೇಳಿದ್ದೆ, ಅವರು ಕೂಡ ಆ ವ್ರತ ಮಾಡಿ ಅವ್ರಿಗೂ ಕೂಡ ಸಕ್ಸಸ್ ಆಗಿದೆ, ಸರಿನಾ. ಸೊ ಆ ವ್ರತದ ಲಿಂಕ್ ಕೂಡ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಶೇರ್ನ ಮಾಡ್ತೀನಿ, ದಯವಿಟ್ಟು ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ನಿಮಗೆ ಗೊತ್ತಲ್ಲ, ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ನಾನು ನೆಕ್ಸ್ಟ್ ಹೊಸ ಒಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.